ನಮಸ್ಕಾರ ಸರ್. ನಮಸ್ಕಾರ ರೀ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದೇವೇಂದ್ರಪ್ಪ ರೀ. ಯಾವ ಊರು ಸರ್ ಇದು? ಮಾಚುಣಾಳ್ ರೀ. ತಾಲೂಕಾ? ತಾಲೂಕು ಸುರಪುರ ರೀ. ಸುರಪುರ ರೀ. ಡಿಸ್ಟಿಕ್? ಡಿಸ್ಟಿಕ್ ಯಾದಗಿರಿ. ಯಾದಗಿರಿ ರೀ. ಇದು ನಮ್ಮ ಧನ್ವಂತರಿ ಕಂಪ್ನಿ RPS 76 ರೀ. ಹಾಂ ರೀ. ನಿಮ್ಮ ಹತ್ತಿ ಬೆಳೆಗೆ ಹೊಡೆದ್ರಿ? ಹಾಂ, ಹತ್ತಿ ಬೆಳೆಗೆ ಹೊಡ್ತೀವಿ ಸರ್. ಫಸ್ಟ್ 30-35 ದಿನದಾಗ ಯೂಸ್ ಮಾಡಿರಿ. ಮತ್ತೆ ಎರಡನೇ ಕ್ರಾಪಿಗೆ 1.5 ತಿಂಗಳು 2 ತಿಂಗಳು ಆದ್ಮೇಲೆ ಮತ್ತೆ ಒಂದು ಸಲ ಹೊಡ್ತೀವಿ. 2 ಸಲ ಹೊಡೆದ್ವಿ. ಫಸ್ಟ್ ಹೊಡೆಯವತ್ತು ಎಷ್ಟು ಇತ್ತು ರೀ ಹತ್ತಿ? ಸ್ವಲ್ಪ ಇತ್ತು ರೀ. ಒಂದು ಅಡಿ ಇತ್ತು ಅಷ್ಟೇ. ಒಂದು ಅಡಿ ಇತ್ತು ರೀ. ಈಗ ಎಷ್ಟು ಒಂದು 5 ಫುಟ್ ಮೇಲೆ ಅದ ರೀ? 5 ಫೀಟ್ 5.5 ಫೀಟ್ ಆದ್ರಿ. ಹೈಟ್ನು ಬಂದ್ರಿ ಗಿಡ? ಬಂದ್ರಿ. ಗ್ರೋತ್ಗಳು ಚಲೋ ಬಂದು ಬೆಲೆ ಎಲ್ಲ ಕಾಯಿ ಎಲ್ಲ ತುಂಬ್ಕೊಂಡವು. ಹೂವು ಸೆಟ್ ಆಗ್ಯಾವ್ರಿ? ಹೂವು ಸೆಟ್ ಆಗ್ಯಾವ. ಕಾಯಿ ರೀ? ಕಾಯಿನ 50-60 ಕಾಯಿ ಆದ್ರಿ. ಒಂದು 50-60 ಕಾಯಿ ಅವಂದ್ರಿ. ಆಯ್ತು, ಈಗ ಏನು ನಮ್ದು RPS 76 ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟಪಡ್ತೀರಿ. ಚೆನ್ನಾಗಿ ಬರ್ತೀರಿ. ಓಕೆ ಓಕೆ. ನಿಮಗೆಲ್ಲ ಇಷ್ಟ ಆಗ್ಯದ್ರಿ RPS? ಎಲ್ಲ ರೈತರಿಗೂ ಹೇಳ್ಬೋದು ರೀ? ರೈತರಿಗೆ ಹೇಳ್ಬೋದು. ಗ್ರೋತ್, ಫ್ಲವರಿಂಗ್, ಶೈನಿಂಗ್ನು ಚಲೋ ಅದ. ಗಿಡನೂ ಏನು ಮೋತಿ ಕೆಡಿಸಿಲ್ಲ ಇನ್ನ? ಏನು ಕೆಡಿಸಿಲ್ಲ. ಓಕೆ ಓಕೆ ಸರ್. ಎಷ್ಟು ಎಕರೆ ಅದ ಸರ್ ನಿಮ್ದು ಇದು? ಇದು 3 ಎಕರೆ ಅದ. 3 ಎಕರೆ ಆದ್ರಿ? 3 ಎಕರೆ ಆದ್ರೆ ಅದು ಎಣ್ಣೆ ನೋಡೋ ಸಂಬಂಧ ಕೆಂಪು ರೋಗನ ಬಂದಿಲ್ಲ ನಮ್ಮ ಹತ್ತಿ. ರೋಗನು ಯಾವ ಕಂಟ್ರೋಲ್ ಮಾಡ್ತಾರೆ? ಈಗೆಲ್ಲ ಬಗಲೆಲ್ಲ ಹೊಲಗಳು ಕೆಲವೊಂದು ಹೊಲಗಳಿಗೆ ತಾಮ್ರ ರೋಗ ಬಂದವ್ರಿ. ಇದಕ್ಕೆ ನಮ್ಗೇನು ಇನ್ನ ತಾಮ್ರ ರೋಗನೇ ಬಂದಿಲ್ಲ. ಯಾವ ತಾಮ್ರ ರೋಗಿನ ಅಟ್ಯಾಕ್ ಆಗಲ್ಲ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.